ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಅಲ್ಲಿಗೆ ರೀಚ್ ಆಗ್ತಾ ಬಂದ್ವಿ. ನೋಡಿ, ನಾವು ಇವತ್ತು ಸಂಡೇ ಆದ ಕಾರಣ ರಶ್ ಇರ್ಬೋದು ಅಂದ್ಕೊಂಡ್ವಿ, ಆದರೆ ಅಂದ್ಕೊಂಡಿರೋಷ್ಟು ರಶ್ ಏನಿರಲಿಲ್ಲ. ಸೊ ಅಂದರೆ ಉದ್ಯಾವರ ಮಾಡ ಜಾತ್ರೆ ಅಂದರೆ ಒಂದು ವೈಬೇ ಬೇರೆ ಅಲ್ವಾ. ಇಲ್ಲಿಗೆ ಬರೋದು ತುಂಬ ಇಷ್ಟ ನನಗೆ ಅಂತಲ್ಲ, ಎಲ್ರಿಗೂ ಇಷ್ಟ ಅನಿಸುತ್ತೆ. ಸೊ ಅಲ್ಲಿನ ಗೇಮ್ಸ್ ಆಗಿರ್ಬೋದು, ಸಂತೆ ಸುತ್ತೋದಾಗಿರ್ಬೋದು, ಎಲ್ಲಾನು ತುಂಬ ನೋಡೋಕೆ ತುಂಬ ವೈಬ್ ಅಂತ ಹೇಳ್ಬೋದು. ನೀವು ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸ್ತೀವಿ ನಾವು ಬಂದಿದ್ವಿ ಅಂತ. ನನಗೂ ಗೊತ್ತಾಗುತ್ತೆ ಅಲ್ವಾ ಯಾರ್ಯಾರು ಬಂದಿದ್ದಾರೆ ನನ್ನ ಬ್ಲಾಗ್ ನೋಡೋದಂತ. ಸೊ ಹಾಗಾಗಿ ಪಾಪು ಕರೀತಿದ್ದಾನೆ. ಅವ್ನು ಕರ್ಕೊಂಡು ಹೋಗೋದು ಅವ್ನು ಬರಲಿಲ್ಲ, ಅವ್ನ ಮಾಮನ ಕೈಯಲ್ಲಿದ್ದ. ಇವಾಗ ನಾವಿಬ್ರು ಹೋದ್ವಿ ಅಂತ ಅವ್ನು ಬೊಬ್ಬೆ ಆಗ್ತಿದ್ದಾನೆ. ನನ್ನೊಬ್ಬ ಕಸಿನ್ ಸಿಕ್ತ, ಶ್ರೀನಿ. ಅವನನ್ನು ಮಾತಾಡ್ಸಿ ಅಲ್ಲಿಂದ ನೆಕ್ಸ್ಟ್ ನಾವು ಸಂತೆಗೆ ಹೋದ್ವಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಎಂಡ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಸಂತೆ ಇತ್ತು ಅಂತ ಹೇಳ್ಬೋದು, ತುಂಬ ಸಂತೆ ಇತ್ತು. ಸೊ ಅಂತೂ ಹಠ ಮಾಡ್ತಿದ್ದ. ಅವನಿಗೆ ಅಲ್ಲಿ ಸಂತೆ ಅದು ಇದು ನೋಡಿ ಅಂತ ತುಂಬ ಎಕ್ಸೈಟ್ಮೆಂಟ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬ ಹಾಲ್ತಾ ಇದ್ದ, ನಗ್ತಾ ಇದ್ದ, ಒಂಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಸೊ ಮತ್ತೆ ಅವನನ್ನು ನಾವು ಕರ್ಕೊಂಡೋದ್ವಿ, ಜೀಪಲ್ಲಿ ಕೂತ್ಕೊಳ್ಳಿಸೋಣ. ಅವನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಅಂತ. ಅದಕ್ಕೂ ಮುಂಚೆ ನಾವು ಹಸಿವಾಗ್ತಿತ್ತು, ಗೋಬಿ ತಿನ್ನೋಣ ಅಂತ ಹೇಳಿದ್ರು. ಹಾಗಾಗಿ ಗೋಬಿ ತಿನ್ನೋಕೆ ಹೋದ್ವಿ. ಆದರೆ ಅದರ ಟೇಸ್ಟ್ ಮಾತ್ರ ಓಕೆ ಆಗಿತ್ತು, ಅಷ್ಟೇನು ಹಿಡಿಸ್ಲಿಲ್ಲ ಅಂತ ಹೇಳ್ಬೋದು. ಗೋಬಿ ಮಸ್ಟ್ ಅಲ್ವಾ, ಜಾತ್ರೆಗೆ ಹೋದ್ಮೇಲೆ ಗೋಬಿ ತಿನ್ನಲೇಬೇಕು. ಅಷ್ಟು ಕುತ್ಕೊಳ್ಳೋದು ತುಂಬ ಖುಷಿಯಲ್ಲಿದ್ದ. ಅದರ ಸ್ಪೀಡ್ ಜಾಸ್ತಿ ಆಗ್ತಾ ಅವನು ಕೂಗೋಕೆ ಸ್ಟಾರ್ಟ್ ಮಾಡ್ದ. ಸೊ ಮತ್ತೆ ಅವನನ್ನು ಎತ್ತಿದ್ದು. ಸೊ ನಾವು ಕರೆಂಟಿನ ತೊಟ್ಟಿಲಲ್ಲಿ ಕೂತ್ಕೊಳ್ಬೇಕು ಅಂದ್ಕೊಂಡಿದ್ವಿ. ಆದರೆ ಈ ಸರ್ತಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ಯಾಕಂದರೆ ಪಾಪು ಇದ್ದಲ್ವಾ. ಸೊ ಅದಕ್ಕೋಸ್ಕರ ನಾವು ಕೂತ್ಕೊಂಡಿಲ್ಲ. ಪೊಟೆಟೊ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಅದರ ಟೇಸ್ಟ್ ಸೂಪರ್ ಆಗಿತ್ತು. ಆಚೆ ಈಚೆ ಸಂತೆ ಸುತ್ತಿ ತುಂಬ ಸುಸ್ತಾಗಿತ್ತು. ಸೊ ಕಾಲು ನೋವು ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಅಲ್ಲಿಂದ ಹೊರಟಿವಿ ನಾವು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.